ಮಾತಾಡ್ಬೇಕು. ಇಲ್ಲಿ ಅಡ್ಮಿಟ್ ಮಾಡ್ಕೊಂತಾರಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ನೋಡಿ ಲೋಲಾಕ್ಷಿ ಅವರೇ, ಇದು ಹಾಸ್ಪಿಟಲ್ ಅಲ್ಲ, ಇದು ಹಾಸ್ಟೆಲ್. ಇಲ್ಲೆಲ್ಲ ನಾವು ಅಡ್ಮಿಂಟ್ ಎಲ್ಲ ಮಾಡ್ಕೊಳ್ಳಲ್ಲ. ಅದೇನಿದ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಮಾಡ್ಕೊಳೋದು ಗೊತ್ತಾ. ಇಲ್ಲಿ ನಾವು ಹಾಸ್ಟೆಲಲ್ಲಿ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆ ಊಟ ತಿಂಡಿ ಬಟ್ಟೆ ಅದೆಲ್ಲ ಕೊಟ್ಟು ಇಲ್ಲಿಂದನೇ ಅವರು ಸ್ಕೂಲಿಗೆ ಹೋಗೋಂಥ ವ್ಯವಸ್ಥೆ ಮಾಡ್ತೀವಿ. ನೀವು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಬೇಕು. ನೀವೇನಾದರೂ ರಾಂಗ್ ಅಡ್ರೆಸ್ಸಿಗೆ ಬಂದಿರಬೇಕು ಅನಿಸುತ್ತೆ. ಸರಿಯಾದ ಅಡ್ರೆಸ್ ತಿಳ್ಕೊಂಡು ಹೋಗ್ರಿ ನೀವು. ಮೇಡಮ್ಮ, ನಾನು ಅದನ್ನೇ ಹೇಳಿದ್ದು. ಇವರಿಬ್ಬರನ್ನ ಹಾಸ್ಟೆಲ್ ಸೇರ್ಸೋಕ್ಕೆ ನಾನು ಬಂದಿರೋದು. ಇವ್ರು ನನ್ನ ಮಕ್ಕಳು. ಮನೆಗಿದ್ದಾಗ ಏನು ಓದಲ್ಲ ಬರೆಯಲ್ಲ, ಅದಕ್ಕೆ ತಂದು ಇಲ್ಲಿ ಬಿಡ್ತಾ ಇದ್ದೀನಿ. ನಿಮ್ಮ ಪಕ್ಕ ಬಿಲ್ಡಿಂಗ್ ಐತೆ ನೋಡ್ರಿ, ಅಲ್ಲೇ ಸ್ಕೂಲ್ ಇರೋದು. ಸ್ಕೂಲೂ ಏನು ದೂರ ಇಲ್ಲ. ಅದಕ್ಕಿಂತ ಮುಂದೆ ಇವ್ರನ್ನ ಇಲ್ಲೇ ಇಟ್ಕೊಂಡು ಇಲ್ಲಿಂದನೇ ಸ್ಕೂಲಿಗೆ ಕಳಿಸ್ರಿ. ಹೌದಾ, ನೀವು ಮೊದಲೇ ಹೇಳಬೇಕಲ್ವಾ ನಾವು ಹಾಸ್ಟ್ಲಿಗೆ ಬಿಡೋಕ್ಕೆ ಬಂದಿದ್ದೀವಿ ಅಂತ. ನೀವು ಅಡ್ಮಿಂಟ್ ಅಂದ್ರಲ್ಲ, ನನಗೇನಪ್ಪ ಇದು ಹಿಂಗೆ ಕೇಳ್ತಾರೆ ಅಂತ ನನಗೆ ಕನ್ಫ್ಯೂಸ್ ಆಗೋಗ್ಬಿಡ್ತು. ಲಿಲ್ಲಿ ಮೇಡಮ್ ಅವರೇ, ಈಗ ನಾವೇನೋ ಬಿಟ್ಟು ಹೋಗ್ತೀವಿ, ಮತ್ತೆ ಇವರು ಹುಡುಗರು ಆ ಕಡೆ ಏನೋ ತಪ್ಪಿಸ್ಕೊಳೋದು ಅಥವಾ ಹೇಳ್ದೆ ಮನೆ ಬರೋದು ಹಂಗೆಲ್ಲ ನಾವು ಮಾಡಿದರೆ ಏನು ಮಾಡ್ಬೇಕು ಮೇಡಮ್ ನಾವು? ಮತ್ತೆ ಎಲ್ಲ ನೋಡ್ಕೊಳಕ್ಕೆಲ್ಲ ಇದಾರಲ್ಲ ಜನ ಇಲ್ಲಿ, ಹಂಗೆಲ್ಲ ಹೊರಗಡೆ ಇವ್ರನ್ನ ಕಳಿಸ್ಲಿಲ್ದಂಗೆ ನೀವು ಇಲ್ಲೇ ಇಟ್ಕೊಬೇಕು. ಮತ್ತೆ ತಗನ ತಪ್ಪಿಸ್ಕೊಂಡು ಮನೆ ಕಡೆ ಓಡಿ ಬಂದುಬಿಡ್ತಾವೆ ಇವು ಅಂಥ ಹುಡುಗರು ಇವು. ಚೇ ಆ ಥರ ಏನೂ ಆಗಲ್ಲಮ್ಮ. ನಮ್ಮಲ್ಲಿ ತುಂಬ ಜನ ಸ್ಟಾಫ್ ಇದ್ದಾರೆ, ಎಲ್ಲರೂ ನೋಡ್ಕೊತಾರೆ. ಅವ್ರ ಸ್ಕೂಲಿಂದ ಬಂದ ತಕ್ಷಣ ಇಲ್ಲಿ ಕೂತ್ಕೊಂಡು ಅವ್ರಿಗೆ ಓದ್ಕೊಡೋದು, ಹೋಮ್ವರ್ಕ್ ಬರ್ಸೋದು ಅದೆಲ್ಲ ಮಾಡ್ತಾರೆ. ಆಯಿತಾ, ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ದೊಡ್ಡ ಕಾಂಪೌಂಡು, ಎಲ್ಲ ಸುತ್ತ ಗೇಟು ಹಾಕಿರ್ತೀವಿ, ಬೇಗ ಹಾಕಿರ್ತೀವಿ. ಏನೋ ಮೇನ್ ಗೇಟಲ್ಲಿ ವಾಚ್ಮ್ಯಾನ್ ಇರ್ತಾನೆ. ಆಯಿತಾ, ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅವ್ರು ಆರಾಮಾಗಿರ್ತಾರೆ, ತಗೊಳ್ರಿ. ನೋಡಿ ಗೊತ್ತಾಗತ್ತೆ ಮೇಡಮ್, ತುಂಬ ಸೆಕ್ಯೂರಿಟಿ ಐತೆ. ವಾಚ್ಮ್ಯಾನ್ ಇದ್ರಲ್ಲಿ ಗೇಟ್ನಾಗೆ ನಾನು ನೋಡ್ಕೊಂಬಂದೆ. ಆದರೂ ನಮ್ಮ ಸಮಾಧಾನಕ್ಕೊಂದ್ಸರಿ ಕೇಳ್ಬೇಕಲ್ಲ, ಹಂಗೆ ಕೇಳಿದೆ. ಅಲ್ಲ ಮೇಡಮ್, ಈಗ ಹುಡುಗರು ಹುಡುಗಿಯರು ಎಲ್ಲ ಸಪ್ರೇಟ್ ಇರ್ತಾರ ಅಥವಾ ಎಲ್ಲ ಒಂದೇ ರೂಮ್ನಾಗ ಇರ್ತಾರ? ಇಲ್ಲಮ್ಮ, ಹಾಗೇನಿಲ್ಲ. ಹುಡುಗರೆಲ್ಲ ಸಪ್ರೇಟೇ ಇರ್ತಾರೆ. ಎಲ್ಲಿದೆಯಲ್ಲ ಇದು ಮಾತ್ರ ಇದು ಹುಡುಗಿಯರ್ದು. ಆ ಕಡೆ ಇನ್ನೊಂದು ರೂಮ್ ಇದೆ, ಅಲ್ಲಿ ನಾವು ಹುಡುಗರನ್ನ ಇಟ್ಟಿದ್ದೀವಿ. ಅಮ್ಮ ಹೋಗಲ್ಲಮ್ಮ, ನಾನು ಇರಲ್ಲ ಕಣಮ್ಮ ಇಲ್ಲಿ. ಇಲ್ಲಮ್ಮ, ನನಗೆ ಅಕ್ಕನೂ ಇರಲ್ಲ, ಏನೂ ಇಲ್ಲ. ಅಮ್ಮ, ನಾನು ಹೆಂಗಮ್ಮ ಒಬ್ಬನೇ ಇರೋದು? ಭಯ ಆಗತ್ತಮ್ಮ ನನಗೆ ರಾತ್ರಿ ಹೊತ್ತು. ಅಮ್ಮ ಪ್ಲೀಸ್ ಕರ್ಕೊಂಡು ಹೋಗಮ್ಮ, ನಾನು ಇರಲ್ಲ ಕಣಮ್ಮ ಇಲ್ಲಿ. ಏನೋ ನೀನು ಇಲ್ಲಿರಲ್ಲೇನು? ಮನೆಗೆ ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನ? ಕೈ ಕಾಲಾದರೂ ಕಟ್ಟಿ ಇಲ್ಲೇ ಬಿಟ್ಟು ಹೋಗ್ತು ನಾನು. ಅಷ್ಟು ಸುಲಭ ಬಿಡ್ತಾ ಅಂದ್ಕೊಂಡಿದ್ದೀಯನ? ನಾನು ಎಷ್ಟು ದಿನ ಅಂತ ನೋಡೋಣ ನಿಮ್ಮವು. ಆಟ ಆಡೋದೇ, ಕೇಕೆ ಹೊಡಿಯೋದೇ, ಇಲ್ಲ ಮೊಬೈಲ್ ನೋಡು, ಅದು ಮಾಡು ಇದು ಮಾಡು, ಓದೋದು ಬುಕ್ ಹಿಡಿಯಲ್ಲ, ಒಂದು ನೋಟ್ಸ್ ಬರ್ಕೊಳಲ್ಲ, ಯಾವುದು ಮಾಡಲ್ಲ. ನಿಮ್ಮಂಥವನ್ನ ನಾನು ಕೂಳು ನೀರು ದಂಡ ಅಂತೇಳಿ ಹಾಕಿ ಮನೆಗಿಟ್ಕೊಂಡು ನಿಮ್ಮನ್ನು ಸಾಕಬೇಕೆ? ಏನು ಬೇಕಾಗಿಲ್ಲ, ಇಲ್ಲೇ ಬಿದ್ದಿರ್ಬೇಕು ನೀವು. ಈಗ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ. ನೀವು ಬಂದಿದ್ದೀನಿ ಸೇರಿಸಿದ್ದಾಗಿತ್ತೆ, ಇಲ್ಲೇ ಇರ್ಬೇಕು ನೀವು. ಯಾಕೆ ಮೇಡಮ್ ಹಂಗೆಲ್ಲ ಬೈಬಾರ್ದು ಮಕ್ಕಳನ್ನ. ನೀವು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಅಲ್ವಾ. ನಾನು ಮಾತಾಡ್ತೀನಿ ಬಿಡ್ರಿ, ನೀವೇನು ತಲೆ ಕೆಡಿಸ್ಕೊಂಬೇಡ್ರಿ. ಅವ್ರು ಯಾಕೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ವಂತ ಪಾಪ ಅವ್ರ ಮುಖ ಅಂದಾಗಿಂದ ನೋಡ್ತಾನೇ ಇದ್ದೀನಿ. ತುಂಬ ಸಪ್ಪೆ ಮಾಡಿಕೊಂಡು ನಿಂತಿದ್ದಾರೆ. ಇಲ್ಲಿ ಏನೂ ಆಗಲ್ಲ ಮೇಡಮ್, ನಾವು ತುಂಬ ಚೆನ್ನಾಗೇ ನೋಡ್ಕೊತೀವಿ. ಟೈಮಿಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ. ಬೇರೆ ಮಕ್ಕಳೆಲ್ಲರೂ ಇದ್ದಾರೆ, ಅವ್ರ ಜೊತೆ ಅವರು ಆರಾಮಾಗಿ ಆಟ ಆಡ್ಬೋದು. ಅಯ್ಯ ನಂಗೆ ತಗೊಳ್ರಿ, ಎಲ್ಲೇದು ಬಗೆರ್ತತೆ. ಮನೆಗಿದ್ದಾಗ ಮಾತೆ ಕೇಳಲ್ಲ ಅವರು, ಬುಕ್ ಹಿಡಿಯಲ್ಲ, ಏನಿಲ್ಲ. ಇಂಥ ಮಕ್ಕಳ ತಕ್ಕ ನೀವೇನು ಮಾಡ್ತೀರಾ ಹೇಳ್ರಿ ನೋಡೋಣ. ಇಲ್ಲಿದ್ರೆ ಎಲ್ಲ ಕಲಿತಾರೆ, ಅವ್ರವ್ರ ಕೆಲಸ ಮಾಡ್ಕೊಳೋದಾಗಲಿ, ಓದೋದು ಬರೆಯೋದು, ಒಂದು ಶಿಸ್ತಿನಾಗಿರೋದು, ಗಲಾಟೆ ಮಾಡಬಾರ್ದು, ನಾವು ನೀಟಾಗಿರ್ಬೇಕು ಅನ್ನೋದು ಎಲ್ಲ ಗೊತ್ತಾಗತ್ತೆ. ತಾಯಿ ಮುಂದೆ ಎಲ್ಲ ಚಿನ್ನಾಟ ತೋರಿಸೋದು. ಅದಕ್ಕೆ ಇಲ್ಲಿ ತಂದು ಹಾಕಿದಾಗ ತಾಯಿ ಬೆಲೆ ಏನು, ಮನೆ ಬೆಲೆ ಏನು ಅನ್ನೋದು ಮಕ್ಕಳಿಗೆ ತಿಳ್ಕೊಬೇಕು. ಇವರು ತಿಳ್ಕೊತಾರೆ, ಇದೆಲ್ಲ ತಿಳ್ಕೊಬೇಕು, ಪಾಠ ಕಲಿಬೇಕು. ಯಾಕ ಏನು ಮಾಡೋದೆ, ಅಮ್ಮ ಏನಾದ್ರೂ ನಮ್ಮನ್ನು ಇಲ್ಲೇ ಸೇರಿಸೋಗ್ತಾಳೆ ಕಣೆ ಅಕ್ಕ. ಮನೆಗಂತೂ ಕರ್ಕೊಂಡು ಹೋಗಲ್ಲ ಕಣೆ ಅಕ್ಕ. ಏನು ಮಾಡೋದು? ಕಣ, ಅಮ್ಮ ಯಾರ ಮಾತು ಕೇಳ್ತಾ ಇಲ್ಲ. ಅಜ್ಜಿ ಹೇಳ್ತು, ಅಪ್ಪ ಹೇಳ್ತು, ಏನಂದ್ರೂ ಯಾರ ಮಾತು ಕೇಳ್ತಾ ಇಲ್ಲ. ನಾವಿಲ್ಲೇನೆ ಫಿಕ್ಸು ಕಣು, ಮನೆಗೆ ಹೋಗಲ್ಲ ನಾವು. ಅಲ್ಲಮ್ಮ, ಹಾಗೆ ಖಾಲಿ ಕೈಗೆ ಕರ್ಕೊಂಬಂದ್ಬಿಟ್ಟಿದ್ದೀರಾ. ಲಗೇಜು, ಅವ್ರ ಬಟ್ಟೆ, ಬುಕ್ಕು ಅದೇನು ತಂದಿಲ್ಲ ನೀವು, ಯಾಕೆ? ಮೇಡಮರೇ, ಮನೆಗೆ ಒಂದೇ ಗಲಾಟೆ. ನಮ್ಮ ಅತ್ತೆದು, ನನ್ನ ಗಂಡಂದು, ಈ ಹುಡುಗರದು
ಓಡ್ಬರ್ತೀನಿ. ಇವ್ರನ್ನೇನು ನಾನು ಬಂದಿನಂತ ಮಾತ್ರ ಅವಾಗ ಕರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಹಿಂದೆ ಬಿಟ್ಟು ಓಡ್ ಬರ್ತವೆ ಇವು. ಇಲ್ಲಿ ನೋಡು ಪುಟ, ಈ ಕಡೆ ತಿರುಗಿಲಿ. ಯಾಕೆ ನೀವು ಡಲ್ ಆಗಿದ್ದೀರಾ? ಏನೂ ಆಗಲ್ಲ, ನಾನು ಇದೀನಲ್ವಾ. ಮೇಡಮ್ ನಾವಿರಲ್ಲ ಮೇಡಮ್, ನಾವು ಹೋಗ್ತೀವಿ ಮೇಡಮ್, ಮನೆಗೆ ಕಳಿಸ್ಕೊಡ್ರಿ ಮೇಡಮ್. ಓ ಮೇಡಮ್, ನಾನು ಇರಲ್ಲ, ನಾನು ನಮ್ಮಮ್ಮನ ಜೊತೆ ಹೋಗ್ತೀನಿ ಮೇಡಮ್. ನೋಡ್ಬಿಟ್ಟ, ಹಂಗೆಲ್ಲ ಮಾತಾಡಬಾರ್ದು. ನಾವೆಲ್ಲ ಇದ್ದೀವಲ್ವಾ, ಇನ್ನು ಮಕ್ಕಳೆಲ್ಲ ಇದ್ದಾರೆ ಗೊತ್ತಾ. ನಿನ್ನ ದಿನ ಚಾಕ್ಲೇಟು, ಬ್ರೆಡ್ಡು, ಬಿಸ್ಕೆಟು, ಹಣ್ಣು, ಹಾಲು ಎಲ್ಲ ಕೊಡ್ತೀವಿ ನಾವು, ಆಯಿತಾ. ಅವರೆಲ್ಲ ಈಗ ಸ್ಕೂಲಿಗೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರ ಜೊತೆಲ್ಲ ಆಟ ಆಡ್ಬೋದು. ನೀವು ತುಂಬ ಚೆನ್ನಾಗಿ ನಾವು ನೋಡ್ಕೊತೀವಿ, ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ಆರಾಮಾಗಿರ್ಬೋದು, ಆಯಿತಾ. ಮೇಡಮರೇ, ಈ ಹುಡುಗರದು ಎಷ್ಟು ಹೇಳಿದ್ರು ಅಷ್ಟೇ ಮುಗಿಯಲ್ಲ ಇವತ್ತಿಗೆ. ನಾನು ಇಲ್ಲಿದ್ದಂಗೆಲ್ಲ ಅವರು ಇಲ್ಲ ನಾನು ಇರಲ್ಲ ಅಂದೆ ಅಂತಾರೆ. ಮೇಡಮ್ ನಾನು ಹೋಗ್ತೀನಿ, ನಾಳೆಕ್ಕೆ ಬಂದು ನಾನು ಲಗೇಜ್ ಎಲ್ಲ ಕೊಟ್ಟು ಹೋಗ್ತೀನಿ ನಿಮಗೆ. ಹಾಂ ಸರಿ ಅಮ್ಮ, ಆಯಿತು. ನೀವು ಹೊರಡ್ರಿ, ಮಕ್ಕಳು ಇಲ್ಲಿರ್ತಾರೆ.